ನಾನಿವತ್ತಿನ ವಿಡಿಯೋದಲ್ಲಿ ಮಗುಗೆ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಫಸ್ಟ್ ಟೈಮ್ ತಿನ್ನಿಸೋ ರಾಗಿ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಮೊದಲು 1 kg ರಾಗಿನ ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. 1 kgನೂ ಪೌಡರ್ ಮಾಡ್ತಾ ಇಲ್ಲ, ಅದರಲ್ಲಿ 2 ಗ್ಲಾಸ್ ಮಾತ್ರ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಗ್ಲಾಸ್ ರಾಗಿ ಹಾಕಿ ನೀರು ಹಾಕಿ 4 ಅವರ್ ನೆನೆಯಕ್ಕಿಟ್ಟಿದ್ದೀನಿ. 4 ಅವರ್ ಬಿಟ್ಟು ರಾಗಿ ಚೆನ್ನಾಗಿ ಕೈಯಲ್ಲಿ ಅದ್ಮಿ ತೊಳಿಬೇಕು. ರಾಗಿ ಕ್ಲೀನ್ ಮಾಡಿಸಿದ್ರೂ ನೋಡಿ ಎಷ್ಟು ಹೊಟ್ಟಿದೆ. 5 ರಿಂದ 6 ಸಲ ತೊಳ್ಕೊಂಡಿದ್ದೀನಿ. ಅರ್ಧ ಗಂಟೆ ರಾಗಿಲಿರೋ ನೀರೆಲ್ಲ ಸೋರಕ್ಕೆ ಬಿಟ್ಟಿದ್ದೀನಿ. ಒಂದು ಬಿಳಿ ಬಟ್ಟೆ ಮೇಲೆ ಒಣಗಕ್ಕೆ ಹಾಕ್ತಾಯಿದ್ದೀನಿ. ನಾನು ರಾಗಿ ಒಣಗಕ್ಕೆ ಹಾಕಿದಾಗ ಬಿಸಿಲೇ ಇರಲಿಲ್ಲ, ಅದಕ್ಕೆ 3 ದಿನ ಒಣಗಕ್ಕೆ ಹಾಕಿದ್ದೆ. ರಾಗಿ ನೆನೆಸಿ ಮೊಳಕೆ ಕಟ್ಟಿನೂ ಮಾಡ್ಬೋದು. ಈ ಸಲ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮು ಮೊಳಕೆ ಕಟ್ಟಿ ಮಾಡ್ತೀನಿ. ಒಣಗಿರೋ ರಾಗಿನ ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ. ಎಲ್ಲ ಒಂದೇ ಸಲ ಹುರಿತಾ ಇಲ್ಲ, 2 ಲೋಟ ರಾಗಿನ 3 ಸಲ ಹುರಿತಾ ಇದ್ದೀನಿ. ರಾಗಿ ಚೆನ್ನಾಗಿ ಘಮ ಬರೋ ತನಕ ಲೋ ಫ್ಲೇಮಲ್ಲೇ ಹುರಿಬೇಕು. ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಮಿಕ್ಸಿ ಮಾಡ್ಕೊಂಡಿರೋ ರಾಗಿ ಹಿಟ್ಟನ್ನ ಮೊದಲು ಹಿಟ್ಟು ಜಲ್ಸೋ ಜರಡಿ ಮಾಡ್ತಾಯಿದ್ದೀನಿ. ಇಷ್ಟು ಪೌಡ್ರ್ ಆಯಿತು. ಈಗ ತೊಳೆದಿರೋ ಒಂದು ವೇಲ್ನ 4 ಪದರ ಮಡಿಸಿ ಒಂದು ಪಾತ್ರೆಗೆ ಕಟ್ಟಿ ಅದ್ರ ಮೇಲೆ ಜಲ್ಸಿರೋ ಹಿಟ್ಟಾಕಿ ಮತ್ತೆ ಜರಡಿ ಮಾಡ್ತಾಯಿದ್ದೀನಿ. ಪಾತ್ರೆ ಅಲ್ಲಾಡಿಸಿದ್ರೆ ಹಿಟ್ಟು ಕೆಳಗೆ ಬರಲ್ಲ, ಕೈಯಲ್ಲಿ ತಿರುಗಿಸ್ಬೇಕು. ಎಲ್ಲ ಹಿಟ್ಟನ್ನು ಹಿಂಗೆ ಮಾಡಿದ್ಮೇಲೆ ಇಷ್ಟು ಉಳಿತು. ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ವೇಲಲ್ಲಿ ಜರಡಿ ಮಾಡಿಕೊಂಡೆ. ಮಗುಗೆ ತಿನ್ನಿಸೋ ರಾಗಿ ಪೌಡರ್ ರೆಡಿ ಆಯಿತು. ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈಗ ರಾಗಿ ಸರಿ ಮಾಡ್ತಾಯಿದ್ದೀನಿ. ಒಂದು ಸ್ಟೀಲ್ ಪಾತ್ರೆಗೆ 1 ಚಿಕ್ಕ ಲೋಟ ನೀರು, ರೆಡಿ ಮಾಡ್ಕೊಂಡಿರೋ ರಾಗಿ ಪೌಡರ್ 1 ಸ್ಪೂನ್ ಹಾಕಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಾಗಿರೋದು ಸರಿಯಾಗಿ ಬೇಯೋದು ಇಲ್ಲ, ಪಾಪಗೂ ತಿನ್ನಿಸ್ಬಾರ್ದು. ಇದನ್ನು ಗ್ಯಾಸ್ ಮೇಲಿಟ್ಟು ಕುದಿ ಬರೋ ತನಕ ತಿರುಗಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ 3 ರಿಂದ 4 ನಿಮಿಷ ಬೇಯಿಸ್ತಾ ಇದ್ದೀನಿ. ರಾಗಿ ಸರಿನ ತುಂಬ ತಿಕ್ಕಾಗಿ ಮಾಡ್ಕೊಂಡಿಲ್ಲ. ಮೊದಲನೇ ಸಲ ಆಗಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಪಾಪಗೆ ನುಂಗಕ್ಕೂ ಈಸಿ ಆಗುತ್ತೆ. ಈಗ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಸಕ್ಕರೆ ಏನೂ ಹಾಕಿಲ್ಲ. ರಾಗಿ ಸರಿ ರೆಡಿ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ.